ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಗುರುಬಲದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ನಿಮ್ಮ ಜಾತಕದಲ್ಲಾಗಲಿ ರಾಶಿಯಲ್ಲಾಗಲಿ ಗುರುಬಲ ಇಲ್ಲ, ಕಡಿಮೆ ಇದೆ ಅಂತ ಹೇಗೆ ತಿಳಿಯುತ್ತೆ? ಹಾಗೆ ಗುರುಬಲ ಕಡಿಮೆ ಇದ್ದರೆ ಬರುವ ಸಮಸ್ಯೆಗಳು ಯಾವುವು? ಹಾಗೆ ಗುರುಬಲ ಕಡಿಮೆ ಇದೆ ಎಂದು ನಮಗೆ ಯಾವ ಸಂಕೇತದಿಂದ ಮುಂಚೆನೇ ತಿಳಿದುಕೊಳ್ಬಹುದು? ಮತ್ತು ಗುರುಬಲ ಕಡಿಮೆ ಇದ್ದರೆ ಯಾವ ಪರಿಹಾರ ಮಾಡಿಕೊಂಡ್ರೆ ಗುರುಬಲ ಹೆಚ್ಚಾಗುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನವಗ್ರಹಗಳಲ್ಲಿ ಅತ್ಯಂತ ಶಕ್ತಿಯುತವಾದಂತಹ ಗ್ರಹ ಅಂದರೆ ಅದು ಗುರುಗ್ರಹ. ಯಾಕಂದರೆ ಯಾರಿಗಾದರೂ ಸರಿಯೇ ಗುರುಬಲ ಇದ್ರೇ ಹಣವನ್ನು ಚೆನ್ನಾಗಿ ಸಂಪಾದಿಸಲು ಸಾಧ್ಯ. ಗುರುಬಲ ಇದ್ರೇ ಬ್ಯಾಂಕ್ ಬ್ಯಾಲೆನ್ಸ್ ಚೆನ್ನಾಗಿರುತ್ತೆ. ಗುರುಬಲ ಇದ್ರೇ ಖರ್ಚುಗಳು ಕೂಡ ಕಡಿಮೆ ಆಗುತ್ತೆ. ಗುರುಬಲ ಇದ್ರೇ ಸೊಸೈಟಿಯಲ್ಲಿ ರೆಸ್ಪೆಕ್ಟ್ ಇರುತ್ತೆ. ಗುರುಬಲ ಇದ್ರೇ ಶೀಘ್ರವಾಗಿ ಮದುವೆ ಆಗುತ್ತೆ, ಮಕ್ಕಳು ಶೀಘ್ರವಾಗಿ ಹುಟ್ಟುತ್ತಾರೆ, ಕುಟುಂಬ ಆಯಾಗಿ ಸುಖ ಸಂತೋಷದಿಂದ ಇರೋದು. ಗುರುಬಲ ಇಲ್ಲದಿದ್ದರೆ ಬಂಗಾರ ನಿಮ್ಮಿಂದ ಕೊಂಡುಕೊಳ್ಳಲು ಸಾಧ್ಯವಾಗಲ್ಲ. ಗುರುಬಲ ಇದ್ದರೆ ಬಂಗಾರವನ್ನು ಕೊಂಡುಕೊಳ್ಳಲು ಸಾಧ್ಯವಾಗುತ್ತೆ. ಹಾಗಿದ್ರೆ ಗುರುಬಲ ಇಲ್ಲ ಎಂದು ಯಾವ ಸಂಕೇತಗಳಿಂದ ನಮಗೆ ಮುಂಚೆನೇ ತಿಳಿದುಕೊಳ್ಬಹುದು ಅನ್ನೋದನ್ನ ತಿಳಿಸ್ತೀನಿ. ಸ್ನೇಹಿತರೆ, ಯಾರಿಗಾದರೂ ಜಾತಕದಲ್ಲಿ ಗುರುಬಲ ಕಡಿಮೆ ಇದೆ, ನೀವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ಬಂಗಾರ ಕೊಂಡುಕೊಳ್ಳೋಕ್ಕೆ ಆಗಲ್ಲ, ಕೊಂಡ್ರೂ ಕೂಡ ನಿಮ್ಮ ಬಳಿ ಅದು ಉಳಿಯೋಲ್ಲ, ಅದು ಗಿರುವಿಡಬೇಕಾಗುತ್ತೆ. ಆ ಥರದೊಂದು ಪರಿಸ್ಥಿತಿ ನಿಮಗೆ ಬರಬಹುದು. ಅಥವಾ ಕಳ್ಳತನವಾಗ್ಬೋದು, ಅಥವಾ ಏನೋ ಒಂದು ಅವಸರ ಪರಿಸ್ಥಿತಿಗೆ ಆ ಬಂಗಾರವನ್ನು ನೀವು ಮಾರುವಂಥ ಪರಿಸ್ಥಿತಿ ಬರ್ಬೋದು. ಅಲ್ಲದೆ ನೀವು ಎಷ್ಟೇ ದುಡ್ಡು ಸಂಪಾದನೆ ಮಾಡಿದರೂ ಕೂಡ ನಿಲ್ಲೋದಿಲ್ಲ. ಬಂದ ದುಡ್ಡು ಬಂದ ಹಾಗೆ ಹೋಗುತ್ತೆ. ಬಂಗಾರ ಹಣ ನಿಮ್ಮ ಮನೆಯಲ್ಲಿ ನಿಲ್ತಾ ಇಲ್ಲ ಅಂತಂದರೆ ನಿಮ್ಮ ಜಾತಕದಲ್ಲಿ ಗುರುಬಲ ಇಲ್ಲ ಅಂತಲೇ ಅರ್ಥ. ಗುರುಬಲ ಇಲ್ದಿದ್ರೆ ವಿಪರೀತವಾಗಿ ಖರ್ಚು ಹೆಚ್ಚಾಗುತ್ತೆ. ಮನೆಯಲ್ಲಿ ವಯಸ್ಸು ಹೆಚ್ಚಾಗಿರುವ ಮಕ್ಕಳು ಇರ್ತಾರೆ, ಅವರಿಗೆ ಮದುವೆ ಯೋಗ ಬರಲ್ಲ. ಮದುವೆಯಾಗಿ ಎಷ್ಟೋ ವರ್ಷ ಆದರೂ ಮಕ್ಕಳಿಲ್ಲದೆ ಇರೋದು. ಆರೋಗ್ಯ ಪರವಾಗಿ ನೋಡೋದಾದರೆ ದಿಢೀರ್ನೆ ನಿಮಗೆ ಶುಗರ್ ಕಾಯಿಲೆ ಬಂತು ಅಂದರೆ ಅಲ್ಲಿ ನಿಮಗೆ ಗುರುಬಲ ಇಲ್ಲ ಎಂದು ಹೇಳಲಾಗುತ್ತೆ. ಇನ್ನು ಒಬೇಸಿಟಿ ಬಂತು ಅಂದರೂ ಕೂಡ ನಿಮಗೆ ಗುರುಬಲ ಇಲ್ಲ ಎಂದರ್ಥ. ಒಬ್ಬ ವ್ಯಕ್ತಿಗೆ ಗುರುಬಲ ಇಲ್ಲದಿದ್ದರೆ ಅತಿ ಶೀಘ್ರದಲ್ಲಿ ಒಬೇಸಿಟಿ ಕೂಡ ಬರುತ್ತೆ, ಶುಗರ್ ಕೂಡ ಅಟ್ಯಾಕ್ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಮತ್ತು ತಲೆ ಕೂದಲು ಚಿಕ್ಕ ವಯಸ್ಸಿನಲ್ಲಿ ನೆರೆ ಬರ್ತಾ ಇದೆ ಅಂದರೆ ಕೂಡ ಅಲ್ಲಿ ನಿಮಗೆ ಗುರುಬಲ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ಬಿಳಿ ಕೂದಲು ಬಂತು ಅಂದರೆ ಅಲ್ಲಿ ನಿಮಗೆ ಗುರುಬಲ ಇಲ್ಲ ಎಂದು ಅರ್ಥ ಕೊಡುತ್ತೆ. ಹೀಗೆ ಕೂದಲು ಕೂಡ ಹೆಚ್ಚಾಗಿ ಉದುರುತ್ತಿದ್ರೂ ಕೂಡ ಗುರುಬಲ ಇಲ್ಲ ಎಂದು ಅರ್ಥ. ಈ ಸಂಕೇತದಿಂದ ನಾವು ಗುರುಬಲ ಇಲ್ಲ ಎಂದು ಮುಂಚೆಯೇ ತಿಳಿದುಕೊಳ್ಬೋದು. ಅಲ್ಲದೆ ಮನೆಯಲ್ಲಿ ಯಾವುದೇ ಪೂಜೆ ಮಾಡಬೇಕು ಅಂದ್ಕೊಂಡ್ರೂ ಕೂಡ ಆಗಲ್ಲ. ಹಾಗೆ ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕು ಅಂದ್ಕೊತೀರಾ, ಬರೀ ಅಡೆತಡೆ ಬರ್ತಾ ಇದೆ ಅಂದರೂ ಕೂಡ ಅಲ್ಲಿ ನಿಮಗೆ ಗುರುಬಲ ಇಲ್ಲ ಅಂತ ತಿಳಿದುಕೊಳ್ಬೇಕು. ಹಾಗೆ ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾವಾಗಲೂ ಕೂಡ ಟೆನ್ಷನ್ ಇರುತ್ತೆ, ಯಾವಾಗಲೂ ಕೂಡ ಭಯ ಪಡ್ತಾ ಇರ್ತೀರಾ, ಏನಾದರೂ ದುರ್ಘಟನೆಗಳು ನಡೀತಾ ಇರುತ್ತೆ ಅಂತಂದ್ರೂ ಕೂಡ ಅಲ್ಲಿ ನಿಮಗೆ ಗುರುಬಲ ಇಲ್ಲ ಅಂತಲೇ ಅರ್ಥ. ಇಂತಹ ಸಂಕೇತಗಳು ಗುರುಬಲ ಇಲ್ಲ ಎಂದು ನಾವು ತಿಳಿದುಕೊಳ್ಬೋದಾಗುತ್ತೆ ಇಂಥ ಸಂಕೇತಗಳಿಂದ. ಹಾಗಿದ್ರೆ ಗುರುಬಲವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಏನು ಮಾಡಬೇಕು ಅನ್ನೋದನ್ನು ಇವಾಗ ತಿಳ್ಕೊಳ್ಳೋಣ. ಸ್ನೇಹಿತರೆ, ಮನುಷ್ಯ ಯಾವುದೇ ರೀತಿ ಟೆನ್ಷನ್ಗಳು ಸಮಸ್ಯೆಗಳಿಲ್ಲದೆ ನೆಮ್ಮದಿಯಾಗಿರಬೇಕಂದ್ರೆ ಏನು ಮಾಡಬೇಕು ಅಂದರೆ ಪ್ರತಿದಿನ ಹಾಲಿನಲ್ಲಿ ಅರಿಶಿಣವಾಗಲಿ ಅಥವಾ ಗಂಧವನ್ನಾಗಲಿ ಕಲಸಿ ಬೊಟ್ಟು ಇಟ್ಕೊಂಡ್ರೆ ಗುರುಬಲ ವಿಪರೀತವಾಗಿ ಹೆಚ್ಚಾಗುತ್ತೆ. ಸಮಸ್ಯೆಗಳಿಂದ ಕ್ರಮವಾಗಿ ಹೊರಬರ್ತೀರ. ಹಾಗೆ ಗುರುವಾರದ ದಿನ ಯಾರಿಗಾದರೂ ಹಸಿವಿನಲ್ಲಿರುವಂಥವರಿಗೆ ಅರಿಶಿಣ ಬಣ್ಣದಲ್ಲಿರುವಂತಹ ಬಾಳೆಹಣ್ಣನ್ನು ನಿಮಗೆ ತೋಚಿದಷ್ಟು ಕೊಡಿ. ಗುರುವಾರ ಈ ರೀತಿ ಯಾರಾದರೂ ಹಸಿದವರಿಗೆ, ಬಡವರಿಗೆ ಈ ರೀತಿ ಬಾಳೆಹಣ್ಣನ್ನು ಕೊಟ್ಟರೆ ಗುರುಬಲ ಹೆಚ್ಚಾಗುತ್ತೆ. ಈ ಸಮಸ್ಯೆಯಿಂದ ಹೊರಬರ್ತೀರ. ಅಲ್ಲದೆ ಗುರುಬಲ ಕಡಿಮೆ ಇರುವವರು ನಿಮ್ಮ ಹತ್ರ ಹೆಚ್ಚು ಬಂಗಾರ ಇದ್ದರೆ ಅದನ್ನು ಹಾಗೇ ಇಟ್ಟುಕೊಳ್ಬೇಡಿ, ಅದನ್ನು ಧರಿಸಿ, ಅದನ್ನು ಹೆಚ್ಚು ಹೊತ್ತು ಮೈ ಮೇಲೆ ಇಟ್ಕೊಳ್ಳೋದ್ರಿಂದ ಕೂಡ ನೀವು ಗುರುಬಲ ಕೂಡ ಕ್ರಮಕ್ರಮವಾಗಿ ಹೆಚ್ಚಾಗುತ್ತೆ. ಅಲ್ಲದೆ ಯಾರಾದರೂ ಅನಾಥ ಮಕ್ಕಳು, ತಂದೆ ತಾಯಿ ಇಲ್ಲದ ಮಕ್ಕಳಿಗೆ
ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದರೂ ಕೂಡ ಗುರುಬಲ ಹೆಚ್ಚಾಗುತ್ತೆ. ಅಲ್ಲದೆ ಒಂದು ದೊಡ್ಡ ಕೆಲಸ ಪ್ರಾರಂಭಿಸಬೇಕು, ತುಂಬ ಕಷ್ಟದ ಕೆಲಸ, ಅದು ಸಕ್ಸಸ್ಫುಲ್ಲಾಗಿ ನಡಿಬೇಕು ಅಂದರೆ ಆ ಕೆಲಸ ಪ್ರಾರಂಭಿಸುವ ಮುಂಚೆ ನೀವು 11 ದಿನ ಯಾವುದಾದರೂ ದೇವಾಲಯಕ್ಕೆ ಅರಿಶಿಣ ಕೊಟ್ಟು 12ನೇ ದಿನಕ್ಕೆ ನೀವು ಈ ಕೆಲಸವನ್ನು ಪ್ರಾರಂಭಿಸಿ. ನೀವು ಮಾಡುವಂಥ ಕೆಲಸ 100% ಸಕ್ಸಸ್ ಆಗಿ ನಡೆಯುತ್ತೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ. ಅಲ್ಲದೆ ನಿಮ್ಮ ಮನೆಯ ವಾಯುವ್ಯದಲ್ಲಿ ಹಿತ್ತಾಳೆ ಲೋಹ ಅಂದರೆ ಹಿತ್ತಾಳೆಯ ಯಾವುದಾದ್ರೂ ಒಂದು ವಸ್ತುವಿನಿಂದ ಮಾಡಿದಂತಹ ದೇವರ ವಿಗ್ರಹ ಇಡಿ, ಯಾವುದಾದ್ರೂ ದೇವರನ್ನು ನೀವು ಇಡಿ. ಹೀಗೆ ಮಾಡಿದರೂ ಕೂಡ ವಿಪರೀತ ಗುರುಬಲ ಹೆಚ್ಚಾಗುತ್ತೆ. ಕೃಷ್ಣನೋ ಲಕ್ಷ್ಮಿನೋ ಯಾವುದೇ ಆಗಿರಲಿ, ನಿಮ್ಮ ಮನೆಯ ವಾಯುವ್ಯ ಮೂಲೆಯಲ್ಲಿ ಈ ಒಂದು ವಿಗ್ರಹವನ್ನು ಇಡೋದ್ರಿಂದ ಗುರುಬಲ ಹೆಚ್ಚಾಗುತ್ತೆ. ಹಾಗೆ ನೈಋತ್ಯ ಮೂಲೆಯಲ್ಲಿ ಮನಿ ಪ್ಲ್ಯಾಂಟನ್ನು ಬಳಸಿ. ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಮನಿ ಪ್ಲ್ಯಾಂಟ್ ಬೆಳೆಸೇ ಇರ್ತಾರೆ. ಅದರಲ್ಲಿ ನಿಮ್ಮ ಜೀವನ ಸುಖದಿಂದ ಇರಬೇಕು ಅಂದರೆ ನೈಋತ್ಯದಲ್ಲಿ ಮನಿ ಪ್ಲ್ಯಾಂಟ್ ಬೆಳೆಸಬೇಕು. ಯಾವ ಮನೆಯಲ್ಲಿ ನೈಋತ್ಯ ಮೂಲೆಯಲ್ಲಿ ಮನಿ ಪ್ಲ್ಯಾಂಟ್ ಇರುತ್ತೋ ಆ ಮನೆಯಲ್ಲಿ ಇರುವಂಥ ಸದಸ್ಯರಿಗೆ ಅದ್ಭುತವಾದಂತಹ ಗುರುಬಲ ಇರುತ್ತೆ ಎಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಈ ರೀತಿ ಪರಿಹಾರ ಮಾಡಿಕೊಂಡು ಗುರುಬಲವನ್ನು ಹೆಚ್ಚಿಸಿಕೊಂಡು ಜೀವನದಲ್ಲಿ ಅದ್ಭುತವಾಗಿ ನೀವು ಬದುಕ್ಬೋದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಈ ದಿನ ಗುರುವಾರ ಇರೋದ್ರಿಂದ ಗುರುವಾರದ ದಿನ ನೀವು ಈ ಪ್ರಕಾರದಲ್ಲಿ ಮಾಡಿಕೊಂಡ್ರಿ ಅಂತಂದ್ರೂ ಕೂಡ ಗುರುಬಲ ಹೆಚ್ಚಾಗುತ್ತೆ ಸ್ನೇಹಿತರೆ. ಗುರುವಾರದ ದಿನ ಯಾವುದಾದ್ರೂ ದೇವಾಲಯ, ಗುರುವಿನ ದೇವಾಲಯ ಅಂದರೆ ರಾಘವೇಂದ್ರ ಸ್ವಾಮಿ ಅಥವಾ ಯಾವುದಾದ್ರೂ ದತ್ತಾತ್ರೇಯ ದೇವಾಲಯ, ಸಾಯಿಬಾಬಾ ದೇವಾಲಯ, ಗುರುವಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ದೇವಾಲಯ ಇರುತ್ತಲ್ವ ಸ್ನೇಹಿತರೆ, ಆ ದೇವಾಲಯಕ್ಕೆ ಹೋಗಿ ದರ್ಶನ ಮಾಡ್ಕೊಬಂದರೂ ಕೂಡ ಗುರುಬಲ ಹೆಚ್ಚಾಗುತ್ತೆ ಸ್ನೇಹಿತರೆ. ಹಾಗೆಯೇ ಗುರುವಾರದ ದಿನ ಸ್ನೇಹಿತರೆ ನೀವು ಈ ತೊಗರಿ ಬೇಳೆ ಮತ್ತು ಅದರ ಜೊತೆಗೆ ಬೆಲ್ಲ, ಹಾಗೆ ಅದರ ಜೊತೆಗೆ ಸ್ವಲ್ಪ ಬಾಳೆಹಣ್ಣು, ತೊಗರಿ ಬೇಳೆಯನ್ನು ನೆನೆಸಿಬಿಟ್ಟು ಅದರ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಹಾಗೆ ಸ್ವಲ್ಪ ಬಾಳೆಹಣ್ಣನ್ನು ಹಸುವಿಗೆ ತಿನ್ನಿಸಿದರೆ, ಗೋಮಾತೆಗೆ ತಿನ್ನಿಸಿದ್ರು ಕೂಡ ಗುರುಬಲ ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗೆ ಗುರುವಾರದ ದಿನ ಸ್ನೇಹಿತರೆ ಒಂದು ಹಳದಿ ಬಣ್ಣದ ವಸ್ತ್ರದಲ್ಲಿ ಸ್ನೇಹಿತರೆ ಹಳದಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಆ ಹಳದಿ ಬಣ್ಣದ ವಸ್ತ್ರದಲ್ಲಿ ಒಂದು ಬೊಗಸೆಯಷ್ಟು ಹೆಸರು ಬೇಳೆ ಅದರ ಜೊತೆಗೆ 11 ರು ನಾಣ್ಯವನ್ನು ಇಟ್ಟು ನೀವು ಯಾರಿಗಾದರೂ ದಾನವಾಗಿ ಕೊಟ್ಟರೆ, ಯಾರಾದರೂ ಬಡಬಗ್ಗರಿಗೆ ಹಳದಿ ಬಣ್ಣದ ವಸ್ತ್ರದಲ್ಲಿ ನೀವು ಅದನ್ನು ದಾನವಾಗಿ ಹೆಸರು ಬೇಳೆಯನ್ನು ಹಾಕಿ ದಾನವಾಗಿ ಕೊಟ್ಟರೂ ಕೂಡ ಸ್ನೇಹಿತರೆ ನಿಮಗೆ ಗುರುಬಲ ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಈ ಪ್ರಕಾರದಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ. ಯಾಕಂದರೆ ಗುರುಬಲವಿದ್ರೇ ಜೀವನದಲ್ಲಿ ಯಶಸ್ಸು, ಪ್ರಗತಿ ಎಲ್ಲವೂ ಕೂಡ ಸಾಧಿಸಲು ಸಾಧ್ಯವಾಗುತ್ತೆ. ಗುರುವಾರದ ದಿನ ನಾನು ತಿಳಿಸ್ಕೊಟ್ಟಂಥ ಈ ಚಿಕ್ಕ ಪರಿಹಾರವನ್ನು ಮಾಡಿಕೊಂಡ್ರೆ ಅಖಂಡ ರಾಜಯೋಗದ ಜೊತೆಗೆ ಗುರುಬಲ ಕೂಡ ಹೆಚ್ಚಾಗುತ್ತೆ ಸ್ನೇಹಿತರೆ. ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.